ಇಂದಿನ ನಮ್ಮ ಕಥೆ ವೃದ್ಧ ತಂದೆಯ 2 ರೊಟ್ಟಿಗಳ ಬಗ್ಗೆ. ದಯವಿಟ್ಟು ಕಥೆಯನ್ನು ಸಂಪೂರ್ಣವಾಗಿ ಕೇಳಿ. ಕಥೆಯಲ್ಲಿ ಅದ್ಭುತವಾದ ಕಥೆ ಇದೆ, ಆದ್ದರಿಂದ ಪ್ರಾರಂಭಿಸೋಣ. ಹೇ ಸುಮನ್, 2 ಕಪ್ ಚಹಾ ಮಾಡಿ ತನ್ನಿ. ಒಳ್ಳೆಯ ಗಾಳಿ ಬೀಸುತ್ತಿದೆ, ಸೂರ್ಯ ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದಾನೆ. ನಾವು ಒಟ್ಟಿಗೆ ಕುಳಿತು ಚಹಾ ಕುಡಿಯುತ್ತೇವೆ. ವರ್ಷಗಳ ಹಿಂದೆ ನಾವು ಮಾಡುತ್ತಿದ್ದಂತೆ ಹವಾಮಾನವನ್ನು ಆನಂದಿಸುತ್ತೇವೆ. ನಾನು ಚಹಾ ಮಾಡಿದ್ದೇನೆ, ಆದರೆ ಇಂದು ಚಹಾ ಕುಡಿಯುವ ಈ ಉತ್ಸಾಹ ಎಲ್ಲಿಂದ ಬಂತು? ನಮ್ಮ ಹೆಂಡತಿಯರೊಂದಿಗೆ ಸ್ವಲ್ಪ ಸಮಯ ಕಳೆಯುವ ಹಕ್ಕು ನಮಗೂ ಇದೆ. ಹಾಗಾದರೆ ನಾವು ವಯಸ್ಸಾದವರಾಗಿದ್ದರೆ ಏನು? ಎಲ್ಲಾ ನಂತರ ನಾವು ಪರಸ್ಪರರ ಜೀವನ ಸಂಗಾತಿಗಳು, ಪರಸ್ಪರರ ಸಂತೋಷದಲ್ಲಿ ಪಾಲುದಾರರು. ಇದನ್ನು ಕೇಳಿದ ಸುಮನ್ ದೇವಿಯ ಮುಖದಲ್ಲಿ ನಗು ಮೂಡಿತು. ಆದರೆ ಮರುದಿನ ಛಠ್ ಹಬ್ಬದಂದು ಹಾಸಿಗೆಯ ಮೇಲೆ ಮಲಗಿದ್ದಾಗ ರಾಮ್ ಕಿಶನ್ ಬಾಬು ಅವರ ಕನಸು ಭಾರೀ ಮಳೆಯಿಂದ ಭಗ್ನವಾಯಿತು. ಒಂದೇ ಏಟಿನಲ್ಲಿ ಅವರು ತಮ್ಮ ಕನಸಿನ ಲೋಕದಿಂದ ಹೊರಬಂದರು. ಮಳೆ ಹನಿಗಳಿಂದ ಹಾಸಿಗೆ ಮತ್ತು ಅದರ ಮೇಲೆ ಹರಡಿದ ಹಾಳೆ ಕೊಳೆಯಬಹುದು ಎಂದು ಭಾವಿಸಿ ಅವನು ತನ್ನ ಕೈಗಳಿಂದ ಎಲ್ಲವನ್ನೂ ಒಳಗೆ ಇಟ್ಟುಕೊಳ್ಳಲು ಪ್ರಾರಂಭಿಸಿದನು. ಆದರೆ ಆ ಬುದ್ಧಿವಂತ ಮೂಳೆಗಳಲ್ಲಿ ಅಷ್ಟೊಂದು ಜೀವ ಎಲ್ಲಿದೆ? ನಿಧಾನವಾಗಿ ಎಲ್ಲವನ್ನೂ ಕಳೆದುಕೊಂಡು ಅವನು ಬಹುತೇಕ ಒದ್ದೆಯಾಗಿ ಮಲಗಿದನು. ನನ್ನ ಬಳಿ ಕೇವಲ 2 ಸೆಟ್ ಬಟ್ಟೆಗಳಿವೆ. ನಾನು ಧರಿಸಿದ್ದ ಒಂದು ಸೆಟ್ ಒದ್ದೆಯಾಯಿತು ಮತ್ತು ನಾನು ನಿನ್ನೆ ರಾತ್ರಿ ತೊಳೆದು ಒಣಗಿಸಲು ಇಟ್ಟಿದ್ದ ಇನ್ನೊಂದು ಸೆಟ್ ಇನ್ನೂ ಒಣಗಿಲ್ಲ. ರಾಮಕಿಶನ್ ಬಾಬು ಬಟ್ಟೆಗಳನ್ನು ಧರಿಸುತ್ತಾ ಕೋಲಿನ ಸಹಾಯದಿಂದ ಮತ್ತು ಎಡವಿ ಬೀಳುವ ಹೆಜ್ಜೆಗಳೊಂದಿಗೆ ಮೆಟ್ಟಿಲುಗಳ ಕೆಳಗೆ ಬಂದನು. ಅವನಿಗೆ ಚಳಿ ಅನಿಸಿದ್ದರಿಂದ ಅವನ ದೇಹವು ನಡುಗುತ್ತಿತ್ತು. ಅವನು ತನ್ನ ಸೊಸೆಯನ್ನು ಕರೆದನು, ದಯವಿಟ್ಟು 1 ಕಪ್ ಚಹಾ ಮಾಡಿ, ತುಂಬಾ ತಂಪಾಗಿದೆ ಮತ್ತು ಸುಮಿತ್ನ ಕುರ್ತಾ ಪೈಜಾಮಾಗಳಲ್ಲಿ ಒಂದನ್ನು ನನಗೆ ಕೊಡಿ. ನನ್ನ ಬಟ್ಟೆಗಳು ಮಳೆಯಲ್ಲಿ ಒದ್ದೆಯಾಗಿವೆ. ಬಾಬುಜಿ, ನಾನು ಈಗ ಅವನಿಗೆ ಉಪಹಾರ ಮಾಡುತ್ತಿದ್ದೇನೆ. ನಾನು ಅವನಿಗೆ ಆಗಾಗ ಸ್ವಲ್ಪ ಕೊಡುತ್ತೇನೆ. ಅವನ ಕಿರಿಯ ಮಗ ಸುಮಿತ್ ತನ್ನ ಉಪಹಾರವನ್ನು ಮುಗಿಸಿ ತನ್ನ ಕಚೇರಿಗೆ ಹೊರಟನು. ಕುರ್ಚಿಯ ಮೇಲೆ ಕುಳಿತುಕೊಂಡು ಬಾಬೂಜಿ ತನ್ನ ಸೊಸೆ ನನಗಾಗಿ ಬಟ್ಟೆ ತೆಗೆದುಕೊಂಡು ಬಂದಿರಬೇಕೆಂದು ಕಾಯಲು ಪ್ರಾರಂಭಿಸಿದರು ಮತ್ತು ಅವಳು ಹೊರಗೆ ಬಂದಾಗ ಅವಳು ನನಗೂ ಚಹಾ ಮಾಡಿ ಕೊಡುತ್ತಾಳೆ. ಆದರೆ ಬೆಳಗ್ಗೆ 10 ದಾಟಿತ್ತು ಮತ್ತು ಈಗ ಅವನ ಒದ್ದೆ ಬಟ್ಟೆಗಳು ಒಣಗಿದ್ದವು. ಆದರೆ ಸೊಸೆ ಕೋಣೆಯಿಂದ ಹೊರಗೆ ಬರಲಿಲ್ಲ. ಅವನು ತನ್ನ ಮಗ ಚಿಂಟುಗೆ ಚಹಾ ಮಾಡಲು ಸಂದೇಶ ಕಳುಹಿಸಿದನು. ಆದರೆ ನಂತರ ಚಿಂಟು ಬಂದು ಅಜ್ಜನಿಗೆ ತನ್ನ ತಾಯಿ ಈಗ ಫೋನ್ನಲ್ಲಿ ಮಾತನಾಡುತ್ತಿದ್ದಾರೆ ಮತ್ತು ಸ್ವಲ್ಪ ಭಯದಿಂದ ಬಂದು ಚಹಾ ನೀಡುತ್ತಾಳೆ ಎಂದು ಹೇಳಿದನು. ಆದರೆ ಇದ್ದಕ್ಕಿದ್ದಂತೆ ಒಂದು ಗೊಂದಲದಲ್ಲಿ 1 ಗಂಟೆ ಕಳೆದು ಹೋಯಿತು. ಸೊಸೆ ಪ್ರತಿದಿನ ಬಿಸಿ ಬಿಸಿ ಚಹಾ ಮಾಡುತ್ತಾಳೆ. ಅವನು ತನ್ನೊಳಗೆ ಗೊಣಗಲು ಪ್ರಾರಂಭಿಸಿದನು. ಕೇವಲ 1 ವರ್ಷದ ಹಿಂದೆ 40ನೇ ವಿವಾಹ ವಾರ್ಷಿಕೋತ್ಸವದಂದು ರಾಮಕಿಶನ್ ಬಾಬು ಮತ್ತು ಅವರ ಪತ್ನಿ ಸುಮನ್ ದೇವಿಜಿ ಪರಸ್ಪರ ಕಳೆದ ಸಮಯಕ್ಕಾಗಿ ದೇವರಿಗೆ ಧನ್ಯವಾದ ಹೇಳುತ್ತಿದ್ದರು ಮತ್ತು ದೇವರು ಅವರಿಗೆ ಭಾರತದಲ್ಲಿ ಸಂಪೂರ್ಣ ಕುಟುಂಬವನ್ನು ಕೊಟ್ಟಿದ್ದಕ್ಕಾಗಿ ಅದೃಷ್ಟಶಾಲಿ ಎಂದು ಭಾವಿಸುತ್ತಿದ್ದರು. ಆದರೆ ಬಹುಶಃ ಅವರ ಸಂತೋಷವನ್ನು ಅವರ ಕಣ್ಣುಗಳೇ ಹಾಳುಮಾಡಿರಬಹುದು. ಸ್ವಲ್ಪ ಸಮಯದ ನಂತರ ಸುಮನ್ ದೇವಿಜಿ ಅವರನ್ನು ಡೆಂಗ್ಯೂ ಆವರಿಸಿತ್ತು. ಅದು ಅವಳ ಜೀವವನ್ನು ತೆಗೆದುಕೊಂಡಿತು. ನೀವು ಎಲ್ಲಿಗೆ ಹೋಗಿದ್ದೀರಿ ಎಂದು ಯೋಚಿಸುತ್ತಾ ಸುಮನ್, ನನ್ನನ್ನು ಈ ಜಗತ್ತಿನಲ್ಲಿ ಒಬ್ಬಂಟಿಯಾಗಿ ಬಿಟ್ಟು ಅವನು ಭಯಭೀತನಾಗಿ ಸ್ಥಳದಿಂದ ಹೊರಟು ಹೋದನು. ಸುಮಾರು ಅರ್ಧ ಗಂಟೆ ಕಾಯುವ ನಂತರ ಸೊಸೆ ಹೊರಗೆ ಬಂದಾಗ ಅವಳು ಅಡುಗೆಮನೆಯಲ್ಲಿ ಚಹಾ ಮಾಡಿ ಕಪ್ನಲ್ಲಿ ಚಹಾ ತುಂಬಿಸಿ ತನ್ನ ಮಾವನ ಮುಂದೆ ಇಟ್ಟಳು. ಮೊದಲ ಗಂಟೆ ಕುಡಿದ ನಂತರ ಹೃದಯದಿಂದ ಒಂದು ಧ್ವನಿ ಬಂದಿತು, ಮತ್ತೆ ಅದೇ ಬೇಯಿಸಿದ ನೀರು. ಹೇಗೆ ನಾನು ಸೊಸೆಗೆ ಚಹಾಕ್ಕೆ ಸೋಂಪು, ಶುಂಠಿ ಅಥವಾ ಏಲಕ್ಕಿ ಸೇರಿಸಲು ಹಲವು ಬಾರಿ ಹೇಳಿದ್ದೇನೆ. ಬೇರೇನೂ ಇಲ್ಲದಿದ್ದರೆ ನನ್ನ ತಾಯಿ 2 ತುಳಸಿ ಎಲೆಗಳಿಂದ ತೃಪ್ತರಾಗುತ್ತಿದ್ದರು. ಆದರೆ ನನ್ನ ಸೊಸೆ ನನ್ನ ಆಯ್ಕೆಯ ಚಹಾವನ್ನು ಎಂದಿಗೂ ಮಾಡುವುದಿಲ್ಲ ಎಂದು ನಿರ್ಧರಿಸಿದಂತೆ ತೋರುತ್ತದೆ. ಇದು ಚಹಾ ಕೂಡ ಅಲ್ಲ, ಇದು ಕೇವಲ ಬೇಯಿಸಿದ ನೀರು ಮತ್ತು ಸ್ವಲ್ಪ ಸಕ್ಕರೆ ಮತ್ತು 2 ಗಂಟೆಗಳ ಕಾಲ ಒಂದು ತುಂಡು ಹಾಲು. ನಾನು ಮಧುಮೇಹಿಯನ್ನು ಮದುವೆಯಾಗಿದ್ದೇನೆ ಎಂದು ನಾನು ಅವಳಿಗೆ ಎಷ್ಟು ಬಾರಿ ಹೇಳಿದ್ದೇನೆ, ಆದ್ದರಿಂದ ದಯವಿಟ್ಟು ಕಡಿಮೆ ಸಿಹಿ ಹಾಕಿ. ಅವಳು ಭಯದಿಂದ ನನಗೆ ಉಪಹಾರ ನೀಡಿದರೆ ಕನಿಷ್ಠ ಅವಳು ನನಗೆ ಚಹಾದೊಂದಿಗೆ 1 ಬಿಸ್ಕತ್ತು ಅಥವಾ 2 ಬ್ರೆಡ್ ನೀಡಬೇಕಿತ್ತು. ನನ್ನ ಹೊಟ್ಟೆಗೆ ಸ್ವಲ್ಪ ತೃಪ್ತಿ ಸಿಗುತ್ತಿತ್ತು. ಆದರೆ ಇಲ್ಲಿ ಅದರ ಬಗ್ಗೆ ಯೋಚಿಸುತ್ತಾ ರಾಮ್ ಕಿಶನ್ ಬಾಬು ಅವರ ಕಣ್ಣುಗಳಿಂದ ಕಣ್ಣೀರು ಹರಿಯಲು ಪ್ರಾರಂಭಿಸಿತು. ಅವರು ಚಹಾದೊಂದಿಗೆ ಕಣ್ಣೀರು ಕುಡಿಯುತ್ತಲೇ ಇದ್ದರು ಮತ್ತು ಅವರ ತಾಯಿ ಮಲಗಲು ಪ್ರಾರಂಭಿಸಿದರು. ಸೊಸೆಗೆ ತಿನ್ನಿಸುವುದರಿಂದ ಏನು ಪ್ರಯೋಜನ? ನನಗೆ ಉತ್ತರ ತಿಳಿದಿದೆ. ಏನು ತಯಾರಿಸಲಾಗುತ್ತಿದೆಯೋ ಅದನ್ನು ಸದ್ದಿಲ್ಲದೆ ಕುಡಿದು ಭಗವಂತನ ಹೆಸರನ್ನು ಜಪಿಸಿ. ಅವರಿಗೆ ಒಬ್ಬ ಮಗ ಮತ್ತು 2 ಸೊಸೆಯಂದಿರು ಇದ್ದಾರೆ. ಅವರ ಹೆಂಡತಿಯ ಮರಣದ ನಂತರ 2 ಪುತ್ರರು 2 ಅಂತಸ್ತಿನ ಮನೆಯನ್ನು ಹಂಚಿಕೊಂಡರು. ಕಿರಿಯ ಮಗ ಮತ್ತು ಸೊಸೆ ಮೇಲಿನ 2 ಕೊಠಡಿಗಳನ್ನು ತೆಗೆದುಕೊಂಡರು
ಮತ್ತು ಹಿರಿಯ ಮಗ ಮತ್ತು ಸೊಸೆ ಕೆಳಗಿನ ಮಹಡಿಯಲ್ಲಿರುವ 2 ಕೊಠಡಿಗಳನ್ನು ತಮಗಾಗಿ ಮತ್ತು ತಮ್ಮ ಮಕ್ಕಳಿಗಾಗಿ ಇಟ್ಟುಕೊಂಡರು. ರಾಮ್ ಕಿಶನ್ ಬಾಬು ಮತ್ತು ಅವರ ಪತ್ನಿಯ ಕೋಣೆಯಾಗಿದ್ದ ಕೋಣೆಯನ್ನೇ ಮಕ್ಕಳ ಕೋಣೆಯಾಗಿಯೂ ಇಟ್ಟುಕೊಂಡರು. ಅದನ್ನು ಮಕ್ಕಳಿಗಾಗಿ ಮಾತ್ರ ಕ್ಯಾಮೆರಾವನ್ನಾಗಿ ಪರಿವರ್ತಿಸಲಾಯಿತು. ಅವರ ಪತ್ನಿ ಸುಮನ್ ಅವರ ಮರಣದ ನಂತರ ಇಬ್ಬರು ಸೊಸೆಯಂದಿರ ನಡುವೆ ಹೆಚ್ಚುತ್ತಿರುವ ಉದ್ವಿಗ್ನತೆಯನ್ನು ನೋಡಿ ರಾಮ್ ಕಿಶನ್ ಬಾಬು ಈಗಾಗಲೇ ಇದೇ ರೀತಿಯ ಅನುಮಾನವನ್ನು ಹೊಂದಿದ್ದರು. ಇಲ್ಲದಿದ್ದರೆ ಈ ಇಬ್ಬರು ಸೊಸೆಯಂದಿರು ಪರಸ್ಪರರ ಮುಖವನ್ನು ನೋಡಲು ಸಹ ಸಂತೋಷಪಡಲಿಲ್ಲ. ಆದರೆ ಇಬ್ಬರೂ ತಮ್ಮ ಮಾವನನ್ನು ಹಾಲಿನಿಂದ ಬಂದ ನೊಣದಂತೆ ಹೊರಹಾಕಲು ಕೈಜೋಡಿಸಿದರು. ಇಬ್ಬರೂ ಪುತ್ರರು ಛತ್ಗಾಗಿ ಮಾಡಿದ ಸಣ್ಣ ಕೋಣೆಯಲ್ಲಿ ರಾಮ್ ಕಿಶನ್ ಬಾಬು ಅವರ ಹಾಸಿಗೆಯನ್ನು ಇರಿಸಿಕೊಂಡರು. ಈಗಾಗಲೇ ಒಂಟಿತನದಿಂದ ಉರಿಯುತ್ತಿದ್ದ ರಾಮ್ ಕಿಶನ್ ಬಾಬು ಇಬ್ಬರು ಪುತ್ರರ ಈ ನಿರ್ಧಾರದಿಂದ ಅವರ ಒಂಟಿತನವನ್ನು ದ್ವಿಗುಣಗೊಳಿಸಿದರು. ಬೇಸಿಗೆಯಲ್ಲಿ ಬಾಬುಜಿ ಛತ್ನ ಖಾಲಿ ಹಾಸಿಗೆಯ ಮೇಲೆ ಮಲಗುತ್ತಿದ್ದರು ಮತ್ತು ಚಳಿಗಾಲದಲ್ಲಿ ಅವರು ಹೇಗಾದರೂ ಸಣ್ಣ ಕೋಣೆಯಲ್ಲಿ ಹಾಸಿಗೆಯ ಮೇಲೆ ರಾತ್ರಿ ಕಳೆಯುತ್ತಿದ್ದರು. ದೀಪಾವಳಿಗೆ ಸೊಸೆಯಂದಿರು ಶುಚಿಗೊಳಿಸಿದ ನಂತರ ಅನಗತ್ಯ ಸಹವಾಸವನ್ನು ಅಲ್ಲಿಗೆ ಕರೆತಂದಾಗ ಆ ಸಣ್ಣ ಕ್ಯಾಮೆರಾ ಇನ್ನೂ ಚಿಕ್ಕದಾಗುತ್ತಿತ್ತು. ಅವರ ಪತ್ನಿ ಕೊಲ್ಲಲ್ಪಟ್ಟು 15 ದಿನಗಳು ಕೂಡ ಆಗಿರಲಿಲ್ಲ. ಇಬ್ಬರೂ ಗಂಡುಮಕ್ಕಳು ಸೊಸೆಯರೊಂದಿಗೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದರು ಮತ್ತು ಬಾಬುಜಿಯನ್ನು ಇಬ್ಬರೂ ಸೊಸೆಯಂದಿರ ನಡುವೆ ಹಂಚಲಾಗಿತ್ತು. ಬಾಬುಜಿಯ ದಿನದ 3 ಊಟವನ್ನು ಇಬ್ಬರೂ ಸೊಸೆಯಂದಿರ ನಡುವೆ ಹೇಗೆ ಹಂಚಲಾಗುತ್ತದೆ ಎಂಬ ಪ್ರಶ್ನೆ ಬಹಳ ವಿಶಿಷ್ಟವಾಗಿದೆ. ಮತ್ತು ಬಾಬುಜಿಗೆ ದಿನಕ್ಕೆ 2 ಊಟ ಮಾತ್ರ ನೀಡಲಾಗುವುದು ಎಂಬ ಹೊಸ ಶಕ್ತಿಯನ್ನು ಪರಿಚಯಿಸಲಾಯಿತು. ಬೆಳಿಗ್ಗೆ ಚಹಾ ಮತ್ತು ರೊಟ್ಟಿಗಳನ್ನು ಕಿರಿಯ ಸೊಸೆಯ ಮನೆಯಿಂದ ನೀಡಲಾಗುತ್ತದೆ ಮತ್ತು ಸಂಜೆ ಚಹಾ ಮತ್ತು ಭೋಜನವನ್ನು ಹಿರಿಯ ಸೊಸೆಯ ಮನೆಯಿಂದ ನೀಡಲಾಗುತ್ತದೆ. ಕಿರಿಯ ಸೊಸೆ ಬೆಳಗಿನ ಚಹಾ ಮತ್ತು ಉಪಾಹಾರದ ಬಗ್ಗೆಯೂ ಅವನನ್ನು ಕೀಟಲೆ ಮಾಡುತ್ತಿದ್ದರು, ಏಕೆಂದರೆ ಅವಳು ಪ್ರತಿದಿನ ಬೆಳಿಗ್ಗೆ 1 ಗಂಟೆ ತನ್ನ ತಾಯಿಯೊಂದಿಗೆ ಮಾತನಾಡುವುದು ಬಹಳ ಮುಖ್ಯವಾಗಿತ್ತು. ಕೆಲವೊಮ್ಮೆ ರಾಮಕಿಶನ್ ಬಾಬು ತಾಳ್ಮೆ ಕಳೆದುಕೊಂಡು ಸೊಸೆಗೆ ಕೋಪದಿಂದ, ದಯವಿಟ್ಟು ನನಗೆ ಸಮಯಕ್ಕೆ ಸರಿಯಾಗಿ ಆಹಾರ ಕೊಡಿ ಎಂದು ಹೇಳುತ್ತಿದ್ದಳು. ಆಗ ಕಿರಿಯ ಸೊಸೆ 22 ನಿಮಿಷಗಳ ಉತ್ತರ ನೀಡುವ ಮೂಲಕ ಬಾಯಿ ಮುಚ್ಚುತ್ತಿದ್ದಳು. ಅವಳಿಗೆ ತನ್ನ ಮಾವನ ವಯಸ್ಸಿನ ಬಗ್ಗೆ ಕಿಂಚಿತ್ತೂ ಕಾಳಜಿ ಇರಲಿಲ್ಲ. ಉಪಾಹಾರ ತಿಂದ ನಂತರ ರಾಮಕಿಶನ್ ಬಾಬು ರಾತ್ರಿ ಊಟ ಮಾಡುವವರೆಗೂ ತಾಳ್ಮೆ ಕಳೆದುಕೊಳ್ಳುತ್ತಿದ್ದನು ಮತ್ತು 2ಕ್ಕಿಂತ ಹೆಚ್ಚು ರೊಟ್ಟಿ ಮಾಡಲು ಅವನಿಗೆ ತುಂಬಾ ತೊಂದರೆಯಾಗುತ್ತಿತ್ತು. ಅವುಗಳನ್ನು ತಿಂದು ಅವನು ಹೊಟ್ಟೆ ತುಂಬಿಸಿಕೊಳ್ಳುತ್ತಿರಲಿಲ್ಲ. ಸಂಜೆ ಹಸಿವಿನಿಂದ ಬಳಲುತ್ತಾ ಮಲಗುತ್ತಿದ್ದನು. ನಾನು ನನ್ನ ಸೊಸೆಗೆ ಏನಾದರೂ ಹೇಳಿದರೆ ನನ್ನ ವಯಸ್ಸಿನಲ್ಲಿ ನನ್ನ ಆಹಾರ ಪದ್ಧತಿಯನ್ನು ನಿಯಂತ್ರಿಸಲು ಅವಳು ನನಗೆ ಹೇಳುತ್ತಾಳೆ, ಇಷ್ಟೊಂದು ತಿನ್ನುವುದು ಒಳ್ಳೆಯದಲ್ಲ ಮತ್ತು ನೀವು ಅದನ್ನು ಸ್ವಲ್ಪ ಕಡಿಮೆ ಮಾಡಲು ಹೋಗುವುದಿಲ್ಲ. ನೀವು ಅಷ್ಟೊಂದು ತಿಂದರೆ ಅದು ಜೀರ್ಣಿಸಿಕೊಳ್ಳಲು ಕಷ್ಟವಾಗುತ್ತದೆ ಮತ್ತು ಅವನು ಅನಾರೋಗ್ಯಕ್ಕೆ ಒಳಗಾದರೆ ನಾವು ಅವನಿಗೆ ಸೇವೆ ಮಾಡಲು ಸಾಧ್ಯವಾಗುವುದಿಲ್ಲ. ಅವನು ನಡೆದಾಡಿದ ತಕ್ಷಣ ನಮಗೆ ಯಾವುದೇ ಸಮಸ್ಯೆ ಎದುರಾಗದಂತೆ ಅವನು ಈ ಲೋಕವನ್ನು ಬಿಟ್ಟು ಹೋಗುತ್ತಾನೆ. ಆಶ್ಚರ್ಯಕರ ಸಂಗತಿಯೆಂದರೆ ಸೊಸೆಯಂದಿರಿಬ್ಬರೂ ತಮ್ಮ ಮಾವನಿಗೆ ಇದನ್ನೆಲ್ಲ ತಮ್ಮ ಪುತ್ರರ ಮುಂದೆಯೂ ಹೇಳುತ್ತಿದ್ದರು ಮತ್ತು ಅವರನ್ನು ವಿರೋಧಿಸಲು ಧೈರ್ಯ ಮಾಡುತ್ತಿದ್ದರು. ಅವರ ಸೊಸೆಯ ಬಾಯಿಂದ ಅಂತಹ ಕಠಿಣ ಮಾತುಗಳನ್ನು ಕೇಳುತ್ತಿದ್ದರು. ರಾಮಕಿಶನ್ ಬಾಬು ಭಾರವಾದ ಕಣ್ಣುಗಳೊಂದಿಗೆ ತನ್ನ ಕೋಣೆಗೆ ಹಿಂತಿರುಗಿದರು. ಕೋಣೆಯಲ್ಲಿ ರಾಖಿ ತನ್ನ ಹೆಂಡತಿಯ ದೇಹದೊಂದಿಗೆ ಮಾತನಾಡಲು ಪ್ರಾರಂಭಿಸಿದಳು. ಸುಮನ್, ನಿಮ್ಮ ಮಕ್ಕಳು ನನಗೆ ಯಾವ ದಿನಗಳನ್ನು ತೋರಿಸುತ್ತಿದ್ದಾರೆಂದು ನೀವು ನೋಡಿದ್ದೀರಾ? ಇಂದಿನವರೆಗೂ ನೀವು ನನ್ನೊಂದಿಗಿದ್ದೀರಿ. ನೀವು ನನ್ನ ಸ್ವಾಭಿಮಾನವನ್ನು ಎಂದಿಗೂ ಕುಗ್ಗಿಸಲು ಬಿಡಲಿಲ್ಲ. ನೀವು ನನ್ನ ಪ್ರತಿಯೊಂದು ಸಣ್ಣ ಮತ್ತು ದೊಡ್ಡ ಅಗತ್ಯವನ್ನು ನೋಡಿಕೊಂಡಿದ್ದೀರಿ. ನೀವು ನನ್ನೊಂದಿಗಿದ್ದಾಗ ಜೀವನದಲ್ಲಿ ಬಂದ ಸಮಸ್ಯೆಗಳು ಸಹ ನನಗೆ ಹಾನಿ ಮಾಡಲಿಲ್ಲ. ಆದರೆ ನಿಮ್ಮ ಜೀವನದ ಜೊತೆಗೆ ನನ್ನ ಜೀವನವೂ ಛಿದ್ರವಾಯಿತು. ಯಾರಾದರೂ ಬಂದು ನನಗೆ ಏನು ಬೇಕಾದರೂ ಹೇಳಬಹುದು. ನಾನು ಸದ್ದಿಲ್ಲದೆ ಕೇಳುತ್ತೇನೆ. ನಿಮ್ಮ ಆಹಾರದಿಂದ ನನಗೆ ನಿರಾಳವಾಗಿದೆ. ಸೊಸೆ ನನಗೆ ಕೊಡುತ್ತಾಳೆ, ನಾನು ಸದ್ದಿಲ್ಲದೆ ಮಲಗುತ್ತೇನೆ. ಇನ್ನು ಹೀಗೆಯೇ ಈಗ ನಾನು ಕೇವಲ ಅಸ್ಥಿಪಂಜರ. ಆ ದಿನ ನನ್ನ ಜೀವ ತೆಗೆಯಲ್ಪಟ್ಟಿತು. ನೀನು ನನ್ನೊಂದಿಗಿದ್ದ ದಿನ, ನನ್ನ ಸ್ಥಿತಿಯನ್ನು ನೋಡಿದ ನಂತರ ನಿನಗೂ ಶಾಂತಿ ಸಿಗುವುದಿಲ್ಲ ಎಂದು ನನಗೆ ತಿಳಿದಿದೆ. ರಾಮ್ ಕಿಶನ್ ಬಾಬು ನಿದ್ರಿಸಲು ಪ್ರಾರಂಭಿಸಿದನು. ನನ್ನ ಪಿಂಚಣಿ ಬಂದಾಗ ಇಬ್ಬರೂ ಪುತ್ರರು ಅದರ ಮೇಲೆ ದಾಳಿ ಮಾಡುತ್ತಾರೆ ಮತ್ತು ಅರ್ಧದಷ್ಟು ವಿಷಯವನ್ನು ತಮ್ಮೊಳಗೆ ಹಂಚಿಕೊಳ್ಳುತ್ತಾರೆ. ಅವರಿಗೆ ತಮ್ಮದೇ ಆದದ್ದು ತಿಳಿದಿದೆ, ಆದರೆ ತಮ್ಮ ಕರ್ತವ್ಯಗಳನ್ನು ಹೇಗೆ ಪೂರೈಸಬೇಕೆಂದು ತಿಳಿದಿಲ್ಲ. ಈಗ ನನ್ನ ಪಿಂಚಣಿ ಮನೆಗೆ ಬರುತ್ತಿದೆ ಮತ್ತು ನಂತರ ನನ್ನ ಮಗ ಮತ್ತು ಸೊಸೆಯ ಸ್ಥಿತಿ ಹೀಗಿದೆ. ಪಿಂಚಣಿ ಇಲ್ಲದಿದ್ದರೆ ಈ ಜನರು ನನಗೆ ಏನು ಮಾಡುತ್ತಿದ್ದರು ಎಂದು ಯಾರಿಗೆ ತಿಳಿದಿದೆ? ವಯಸ್ಸಾದ ನಂತರ ನನ್ನ ಹೆಂಡತಿ ಮನೆಯನ್ನು ನೋಡಿಕೊಳ್ಳುವವರೆಗೆ ದೂತ್ ಸುಮನ್ ಮನೆಯನ್ನು ನೋಡಿಕೊಳ್ಳುತ್ತಿದ್ದರು. ಮನೆ ಕೆಲಸ ಮಾಡುವಾಗಲೂ ಅವಳ ಮುಖದಲ್ಲಿ ಸುಕ್ಕು ಇರಲಿಲ್ಲ. ಅವಳು ಇಬ್ಬರೂ ಪುತ್ರರ ಬಗ್ಗೆ ತುಂಬಾ ಕಾಳಜಿ ವಹಿಸುತ್ತಿದ್ದಳು. ಯಾವುದೇ ಪುತ್ರರಿಗೆ ತರಕಾರಿ ಇಷ್ಟವಾಗದಿದ್ದರೆ ಅವಳು ಬೇಗನೆ ಇನ್ನೊಂದನ್ನು ತಯಾರಿಸಿ ಅವರಿಗೆ ಬಡಿಸುತ್ತಿದ್ದಳು, ಆದರೆ ಅವರನ್ನು ಖಾಲಿ ಹೊಟ್ಟೆಯಲ್ಲಿ ಮಲಗಲು ಬಿಡುತ್ತಿರಲಿಲ್ಲ.
ಮದುವೆಗೆ ಮುಂಚೆಯೇ ಪುತ್ರರು ಸಹ ನಮ್ಮನ್ನು ತುಂಬಾ ಗೌರವಿಸುತ್ತಿದ್ದರು. ಅವರು ತಮ್ಮ ಮಕ್ಕಳನ್ನು ಶ್ರವಣ್ ಕುಮಾರ್ ಎಂದು ಕರೆಯುತ್ತಿದ್ದರು. ನನಗೆ ಮಾತು ಬರಲಿಲ್ಲ. ಅವರು ಯಾವಾಗಲೂ ಹೇಳುತ್ತಿದ್ದರು, ನೋಡಿ ಶ್ರೀಮತಿಜಿ, ನಾವಿಬ್ಬರೂ ನಮ್ಮ ವೃದ್ಧಾಪ್ಯವನ್ನು ತುಂಬಾ ಸಂತೋಷದಿಂದ ಕಳೆಯುತ್ತೇವೆ. ನಾವು ನಮ್ಮ ಗಂಡು ಮಕ್ಕಳಿಗೆ ಅಂತಹ ಒಳ್ಳೆಯ ಮೌಲ್ಯಗಳನ್ನು ನೀಡಿದ್ದೇವೆ. ಗಂಡ ಹೆಂಡತಿ ಇಬ್ಬರಿಗೂ ತಮ್ಮ ಭವಿಷ್ಯದ ಬಗ್ಗೆ ಕನಸು ಕಾಣುವ ಹಕ್ಕಿಲ್ಲ. ಅದಾದ ನಂತರ ಇಬ್ಬರು ಗಂಡು ಮಕ್ಕಳ ಮದುವೆಗಳು ನಡೆದವು ಮತ್ತು ಸೊಸೆಯಂದಿರು ಇದ್ದರು. ಆದ್ದರಿಂದ ಅವರ ನಡುವೆ ದೊಡ್ಡ ಬಿರುಕು ಉಂಟಾಯಿತು. ಆದರೆ ಅವರ ತಾಯಿ ಅವರನ್ನು ಸಂಪೂರ್ಣವಾಗಿ ನೋಡಿಕೊಳ್ಳುತ್ತಿದ್ದರು ಅಥವಾ ಅವರು ಅವರಿಗೆ ಗೌರವ ನೀಡುವಂತೆ ನಟಿಸುತ್ತಿದ್ದರು ಎಂದು ನಾನು ಹೇಳಬೇಕೆ? ಇಡೀ ಮನೆಯನ್ನು ಅವರ ತಾಯಿಯೇ ನಿರ್ವಹಿಸುತ್ತಿದ್ದರು, ಅರ್ಧಕ್ಕಿಂತ ಹೆಚ್ಚು ಅವರೇ ಮಾಡುತ್ತಿದ್ದರು. ಆದರೆ ಇಡೀ ಕುಟುಂಬ ಸಂತೋಷವಾಗಿತ್ತು. ನಂತರ ಇದ್ದಕ್ಕಿದ್ದಂತೆ ಒಂದು ದಿನ ಡೆಂಗ್ಯೂ ಜ್ವರವು ಅವರನ್ನು ಸಂಪೂರ್ಣವಾಗಿ ಆವರಿಸಿತು. ಇಂದಿಗೂ ಅವರು ಆ ರಾತ್ರಿ ಸುಮನ್ ದೇವಿ 104 ಡಿಗ್ರಿ ಜ್ವರದಿಂದ ಬಳಲುತ್ತಿದ್ದಾಗ ನೆನಪಿಸಿಕೊಳ್ಳುತ್ತಾರೆ. ಅವರ ತಲೆ ನೋವಿನಿಂದಾಗಿ ಮಿಡಿಯುತ್ತಿತ್ತು. ಅವರು ತಮ್ಮ ಇಬ್ಬರು ಗಂಡು ಮಕ್ಕಳಿಗೆ ತಮ್ಮ ತಾಯಿಗೆ ಜ್ವರದ ಔಷಧಿ ತರುವಂತೆ ಹಲವು ಬಾರಿ ಹೇಳಿದ್ದರು. ಆದರೆ ಇಬ್ಬರೂ ಗಂಡು ಮಕ್ಕಳು ಈಗ ಯಾವುದೇ ಅಂಗಡಿ ಖಾಲಿಯಾಗುವುದಿಲ್ಲ ಎಂದು ಹೇಳಲು ನಿರಾಕರಿಸಿದರು. ಆದರೆ ಸರ್ಕಾರಿ ಔಷಧಾಲಯ ಹಗಲು ರಾತ್ರಿ ಖಾಲಿಯಾಗಿದೆ. ಇದು ಅವರ ಮೇಲೆ ಯಾವುದೇ ಪರಿಣಾಮ ಬೀರಲಿಲ್ಲ. ನಾವು ಅದನ್ನು ಪಡೆದುಕೊಂಡರೆ ನೀವು ಸಹ ಮಲಗಿ ನಮಗೆ ಸ್ವಲ್ಪ ಔಷಧಿ ನೀಡಿ, ಹೀಗೆ ಹೇಳಿ ಇಬ್ಬರು ಗಂಡು ಮಕ್ಕಳು ಮತ್ತೆ ಮಲಗಲು ಹೋದರು. ರಾತ್ರಿ ನಡೆದಾಡಿದ ನಂತರ ನಾನು ಸುಮನ್ ಅವರ ಬಳಿಗೆ ಹೋದೆ. ನಾನು ನನಗಾಗಿ ಔಷಧಿ ತಂದಿದ್ದೆ. ಆದರೆ ಮನೆಗೆ ತಲುಪಿ ನೋಡಿದಾಗ ನನಗೆ ತುಂಬಾ ಭಯವಾಯಿತು. ಸುಮನ್ ನನಗಾಗಿ ಕಾಯುತ್ತಾ ಇಹಲೋಕ ತ್ಯಜಿಸಿದ್ದಳು. ಅವಳ ಮರಣದ ನಂತರ ನಾನು ಪರಿತ್ಯಕ್ತಳಾಗಿದ್ದೇನೆ. ನಾನು ಜೀವಂತವಾಗಿರುವವರೆಗೆ ನಾನು 2 ರೊಟ್ಟಿಗಳನ್ನು ತಿನ್ನುತ್ತೇನೆ ಎಂದು ಈ ಜನರು ಯೋಚಿಸುವುದಿಲ್ಲ. ನನ್ನ ಆ 2 ರೊಟ್ಟಿಗಳು ಇಂದು ಈ ಜನರಿಗೆ ಏಕೆ ಹೊರೆಯಾಗುತ್ತಿವೆ? ತನ್ನ ಹೆಂಡತಿಯ ಚಿತ್ರದೊಂದಿಗೆ ಮಾತನಾಡುವಾಗ ಕಣ್ಣುಗಳನ್ನು ಕಳೆದುಕೊಂಡಾಗ ಅವನಿಗೆ ಅರ್ಥವಾಗಲಿಲ್ಲ. ತನ್ನ ಒಂಟಿತನವನ್ನು ಹೋಗಲಾಡಿಸಲು ರಾಮ್ ಕಿಶನ್ ಬಾಬು ಬೆಳಿಗ್ಗೆ ಮತ್ತು ಸಂಜೆ ಉದ್ಯಾನವನಕ್ಕೆ ಹೋಗಿ ಅಲ್ಲಿ ತನ್ನ ವಯಸ್ಸಿನ ಜನರೊಂದಿಗೆ ಕುಳಿತುಕೊಳ್ಳುತ್ತಿದ್ದನು. ಅವನ ಹೃದಯವೂ ಸ್ವಲ್ಪ ಉತ್ಸುಕವಾಗುತ್ತಿತ್ತು. ಒಂದು ದಿನ ಅವನು ಮತ್ತು ಅವನ ಸ್ನೇಹಿತರು ಒಟ್ಟಿಗೆ ಕುಳಿತಿದ್ದಾಗ, ಶರ್ಮಾಜಿ ಇಂದು ಸೊಸೆ ಗೈತ್ ಸಬ್ಜಿಯನ್ನು ಬೇಯಿಸಿದಳು ಎಂದು ಹೇಳಿದರು. ನಾನು ಏನು ಹೇಳಲಿ, ಗೈತ್ ಸಬ್ಜಿ ತುಂಬಾ ರುಚಿಕರವಾಗಿದೆ. ಅದು ಹೃದಯವನ್ನು ತುಂಬುವುದಿಲ್ಲ, ಆದರೆ ಹೊಟ್ಟೆ ಕೂಡ ತುಂಬುತ್ತದೆ. ಶರ್ಮಾಜಿ ಗೈತ್ ಸಬ್ಜಿಯನ್ನು ಉಲ್ಲೇಖಿಸಿದ ತಕ್ಷಣ ರಾಮ್ ಕಿಶನ್ ಬಾಬು ಅವರ ಕಣ್ಣುಗಳು ಬೆಳಗಿದವು. ನನ್ನ ಹೆಂಡತಿ ಸುಮನ್ ಕೂಡ ಗೈತ್ ಸಬ್ಜಿಯನ್ನು ಚೆನ್ನಾಗಿ ಬೇಯಿಸುತ್ತಿದ್ದರು. ನನ್ನ ಹೆಂಡತಿಯ ಜೊತೆಗೆ ಜೀವನದ ಎಲ್ಲ ಅಭಿರುಚಿಗಳು ಸಹ ಮಾಯವಾಗಿವೆ. ಈಗ ನಾನು ಸೊಸೆಯನ್ನು ಅಡುಗೆ ಮಾಡಲು ಕೇಳಿದಾಗ, ಹೀಗೆ ಹೇಳುವಾಗ ಅವಳ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು. ನಂತರ ಒಬ್ಬೊಬ್ಬರಾಗಿ ತಿನ್ನಲು ಪ್ರಾರಂಭಿಸಿದರು ಮತ್ತು ಪರಿಸ್ಥಿತಿಯನ್ನು ನಿಯಂತ್ರಿಸಲು ವಿಫಲ ಪ್ರಯತ್ನ ಮಾಡುತ್ತಾ ತಮ್ಮ ಕಣ್ಣೀರನ್ನು ಹೃದಯದಲ್ಲಿ ಇಟ್ಟುಕೊಂಡರು. ಅಂದಹಾಗೆ ನನ್ನ ಸೊಸೆಯಂದಿರು ಸಹ ಚೆನ್ನಾಗಿ ಅಡುಗೆ ಮಾಡಿದರು. ಇದಕ್ಕೆ ಶರ್ಮಾಜಿ ಹೇಳಿದರು, ರಾಮ್ ಕಿಶನ್, ಇಂದು ನನ್ನೊಂದಿಗೆ ನನ್ನ ಮನೆಗೆ ಬನ್ನಿ, ನಾವು ಒಟ್ಟಿಗೆ ಊಟ ಮಾಡುತ್ತೇವೆ. ಬಹಳಷ್ಟು ನಿರಾಕರಣೆಯ ಹೊರತಾಗಿಯೂ ಶರ್ಮಾಜಿ ಇಲ್ಲ ಎಂದು ಹೇಳಿದರು ಮತ್ತು ಒತ್ತಾಯಿಸಿ ರಾಮ್ ಕಿಶನ್ ಬಾಬು ಅವರನ್ನು ಆಹಾರ ಮತ್ತು ಆಟಿಕೆಗಳಿಗಾಗಿ ಅವರ ಮನೆಗೆ ಕರೆದೊಯ್ದರು. ಕೆಲವು ದಿನಗಳ ನಂತರ ಅವರ ಹಿರಿಯ ಸೊಸೆ ಬಾಬೂಜಿ ಅವರ ಕೋಣೆಯ ಹೊರಗೆ ಬಂದು, ಬಾಬೂಜಿ, ನೀವು ನಮ್ಮ ಗೌರವವನ್ನು ಹಾಳು ಮಾಡಿದ್ದೀರಿ. ಅಂತಹ ಕೆಲಸವನ್ನು ಮಾಡುವಾಗ ನಿಮಗೆ ನಾಚಿಕೆಯಾಗಲಿಲ್ಲವೇ? ನಿಮ್ಮ ಸ್ವಂತದ್ದಲ್ಲದಿದ್ದರೆ ನಿಮ್ಮ ಪುತ್ರರ ಗೌರವವನ್ನು ನೀವು ನೋಡಿಕೊಳ್ಳಬೇಕಾಗಿತ್ತು. ಇಡೀ ನೆರೆಹೊರೆಯಲ್ಲಿ ನೀವು ನಮ್ಮನ್ನು ಅವಮಾನಿಸಲಿಲ್ಲ. ಸೊಸೆಯ ಮಾತುಗಳನ್ನು ಆಶ್ಚರ್ಯದಿಂದ ಕೇಳುತ್ತಿದ್ದ ರಾಮ್ ಕಿಶನ್ ಬಾಬು ಹೇಳಿದರು, ಆದರೆ ಸೊಸೆ, ನೀವು ತುಂಬಾ ಕೂಗುತ್ತಿರುವುದನ್ನು ನಾನು ಏನು ಮಾಡಿದೆ? ನೀನು ಏನು ಮಾಡಿದೆ ಅಂತ ನಿನಗೆ ಗೊತ್ತಿಲ್ಲ ಎಂಬಂತೆ ವರ್ತಿಸುತ್ತಿದ್ದೀಯ. ಈಗ ತಾನೇ ಸೇವಕಿ ಶರ್ಮಾಜಿಯವರ ಮನೆಯಲ್ಲಿ ಊಟ ಮಾಡುತ್ತೇನೆ ಅಂತ ಹೇಳಿದ್ದಾಳೆ. ಹಿರಿಯ ಸೊಸೆ ಹೀಗೆ ಹೇಳಿದಳು. ನಾನು ಅವಳ ಜೊತೆ ಸೇರಿಕೊಂಡೆ ಮತ್ತು ಕಿರಿಯ ಸೊಸೆಯು, ನೀನು ನೆರೆಯವರ ಮನೆಗಳಲ್ಲಿ ತಿನ್ನುವ ಆಹಾರವನ್ನು ನಾವು ನಿನಗೆ ಕೊಡುತ್ತಿಲ್ಲವೇ? ಇತ್ತೀಚಿನ ದಿನಗಳಲ್ಲಿ ನಾನು ತುಂಬಾ ಉನ್ನತ ಕುಟುಂಬಕ್ಕೆ ಸೇರಿದವಳು ಎಂದು ನಿನಗೆ ತಿಳಿದಿದೆ. ಈ ಸುದ್ದಿ ನನ್ನ ಹೆತ್ತವರ ಮನೆಗೆ ತಲುಪಿದರೆ ನಮ್ಮ ಗೌರವ ಹೇಗೆ ಹಾಳಾಗುತ್ತದೆ? ನನ್ನ ಮಗ ಮತ್ತು ಸೊಸೆ ಒಟ್ಟಿಗೆ ಅವರಿಗೆ 2 ಹೊತ್ತು ಊಟ ಕೊಡಲು ಸಾಧ್ಯವಿಲ್ಲ ಎಂದು ಜಗತ್ತು ಏನು ಭಾವಿಸುತ್ತದೆ? ಸೊಸೆಯರಿಬ್ಬರ ಕಠೋರ ಮಾತುಗಳನ್ನು ಕೇಳಿ ರಾಮ್ ಕಿಶನ್ ಬಾಬು ಹೃದಯ ಬಡಿಯಲು ಪ್ರಾರಂಭಿಸಿತು. ಬಹುಶಃ ತಾನು ದೊಡ್ಡ ಪಾಪ ಮಾಡಿದ್ದೇನೆ ಎಂದು ಅವನೇ ಭಾವಿಸಿದನು. ಅಪರಾಧಿ ಭಾವನೆಯಿಂದ ಅವನು ಏನನ್ನೂ ಹೇಳಲು ನಿರಾಕರಿಸಿದನು ಮತ್ತು ಭಾರವಾದ ಹೃದಯದಿಂದ ತನ್ನ ಹಾಸಿಗೆಯ ಮೇಲೆ ಕುಳಿತನು. ನಂತರ ಮರುದಿನ ಅವನು ನನ್ನ ಸ್ವಂತ ಮನೆಯಲ್ಲಿ ಸಾಕಷ್ಟು ಆಹಾರವಿದ್ದರೆ ನಾನು ಬೇರೆಯವರ ಮನೆಯಲ್ಲಿ ಊಟ ಮಾಡಲು ಏಕೆ ಹೋಗಬೇಕು ಎಂದು ಯೋಚಿಸುತ್ತಾ ಮಲಗಿದನು.
ನಾನು ಶರ್ಮಾಜಿಯವರ ಮನೆಯಲ್ಲಿ 1 ಅಥವಾ 2 ದಿನ ಊಟ ಮಾಡಿದ್ದರೆ ನಾನು ಇದರಲ್ಲಿ ಹೇಗೆ ತಪ್ಪಿತಸ್ಥನಾಗುತ್ತೇನೆ? ನಾನು ಎಷ್ಟು ದಿನ ಹಸಿವಿನಿಂದ ಇರಬಲ್ಲೆ? ಎಲ್ಲಾ ನಂತರ ನನಗೆ ಹೊಟ್ಟೆ ತುಂಬುವಷ್ಟು ರುಚಿಕರವಾದ ಆಹಾರವನ್ನು ತಿನ್ನಬೇಕೆಂದು ಅನಿಸುತ್ತದೆ. ಮರುದಿನ ಬೆಳಿಗ್ಗೆ ರಾಮ್ಕಿಶನ್ ಬಾಬು ಸಿಡಿಒ ಕಚೇರಿಯಿಂದ ಕೆಳಗೆ ಬರುತ್ತಿದ್ದಾಗ ಅವರು ರುಚಿಕರವಾದ ಆಹಾರವನ್ನು ವಾಸನೆ ಮಾಡಲು ಪ್ರಾರಂಭಿಸಿದರು. ಇಂದು ಸುಮನ್ ಅವರ ಪುಣ್ಯತಿಥಿ. ಆ ದಿನವೇ ಸುಮನ್ ನಮ್ಮನ್ನು ಶಾಶ್ವತವಾಗಿ ಅಗಲಿದರು. ಇಂದು ಸುಮನ್ ದೇವಿಯ ನೆಚ್ಚಿನ ಆಹಾರವನ್ನು ತಯಾರಿಸಲಾಗುತ್ತಿತ್ತು. ಸ್ಟಫ್ಡ್ ಬದನೆಕಾಯಿ ಕರಿ, ಚೈನ್ ಹವಾ ಪೂರಿ ಮತ್ತು ಖೀರ್ ಮಾಡಲಾಗುತ್ತಿತ್ತು. ದಹಿ ಬಲ್ಲೆ ಮತ್ತು ದಾಲ್ ಕಚೋರಿ ಕೂಡ ಮಾಡಲಾಗುತ್ತಿತ್ತು. ಎಲ್ಲಾ ಸಿದ್ಧತೆಗಳನ್ನು ಬಹಳ ಸಂಭ್ರಮದಿಂದ ಮಾಡಲಾಗುತ್ತಿತ್ತು. ಸಂಬಂಧಿಕರು ಮತ್ತು ನೆರೆಹೊರೆಯವರಿಗೂ ಆಹ್ವಾನಗಳನ್ನು ಕಳುಹಿಸಲಾಗಿತ್ತು. ಸೊಸೆ, ದಯವಿಟ್ಟು ನನಗಾಗಿ 1 ಕಪ್ ಚಹಾ ಮಾಡಿಸಿ. ರಾಮಕಿಶನ್ ಬಾಬು ಕಿರಿಯ ಸೊಸೆಯನ್ನು ಕರೆದರು. ಸ್ವಲ್ಪ ಭಯವಿತ್ತು. ನಿರೀಕ್ಷಿಸಿ, ಬಾಬುಜಿ, ಅಡುಗೆಮನೆಯಲ್ಲಿ ಬಹಳ ಕಡಿಮೆ ಉಳಿದಿದೆ. ಹೀಗೆ ಹೇಳುತ್ತಾ ಕಿರಿಯ ಸೊಸೆ ಅವನನ್ನು ಚಪ್ಪಾಳೆ ತಟ್ಟಿದರು. ರಾಮಕಿಶನ್ ಬಾಬು ಕುರ್ಚಿಯ ಮೇಲೆ ಕುಳಿತು ಅವನ ಚಹಾಕ್ಕಾಗಿ ಕಾಯಲು ಪ್ರಾರಂಭಿಸಿದಳು. 2 ಗಂಟೆಗಳು ಕಳೆದವು, ಆದರೆ ಸೊಸೆ ಅವನಿಗಾಗಿ ಕಾಯುತ್ತಲೇ ಇದ್ದಳು. ಹಸಿವಿನಿಂದ ತೊಂದರೆಗೀಡಾದ ಅವನು ಹಿರಿಯ ಸೊಸೆಯನ್ನು ಕರೆದನು. ಹಿರಿಯ ಸೊಸೆ, ದಯವಿಟ್ಟು ನನಗಾಗಿ 2 ರೊಟ್ಟಿಗಳನ್ನು ಮಾಡಿಸಿ. ನನಗೆ ತುಂಬಾ ಹಸಿವಾಗಿದೆ. ಇದನ್ನು ಕೇಳಿ ಹಿರಿಯ ಸೊಸೆ ಅವರ ಮಾತು ಕೇಳಲು ಸಿದ್ಧವಾಗಿ ಕುಳಿತಿದ್ದಂತೆ ತೋರುತ್ತಿತ್ತು. ಬಾಬುಜಿ, ಇವತ್ತು ಹೊಟ್ಟೆಯಲ್ಲಿ ಹಸಿವು ಇದೆಯಾ? ಸ್ವಲ್ಪ ಹೊತ್ತು ಇರಲು ಸಾಧ್ಯವಿಲ್ಲವೇ? ನಮ್ಮಲ್ಲಿ ಎಷ್ಟು ಕಡಿಮೆ ಇದೆ ಎಂದು ನೀವು ನೋಡಬಹುದು. ದಯವಿಟ್ಟು ಒಮ್ಮೆ ಮಾತ್ರ ತಿನ್ನಿರಿ. ಕನಿಷ್ಠ ಪಕ್ಷ ಪಂಡಿತ್ಜಿಗೆ ಆಟಿಕೆ ಕೊಡುವ ಮೊದಲು ಅವರಿಗೆ ಊಟ ಹಾಕುವ ಬಗ್ಗೆ ಯೋಚಿಸಿ. ನೀವು ಹೇಗೆ ತಿನ್ನಬಹುದು? ಕನಿಷ್ಠ ಪಕ್ಷ ನನಗೆ 1 ಕಪ್ ಚಹಾ ಕೊಟ್ಟರೆ ನನಗೆ ತೃಪ್ತಿಯಾಗುತ್ತದೆ. ರಾಮಕಿಶನ್ ಬಾಬು ಅವರ ಈ ಮಾತುಗಳನ್ನು ಕೇಳಿ ಪಂಡಿತ್ಜಿಗೆ ಅಲ್ಲಿ ಆಸನ ವ್ಯವಸ್ಥೆ ಮಾಡುತ್ತಿದ್ದ ಹಿರಿಯ ಮಗ ಕೋಪದಿಂದ ಹೇಳಿದನು. ಬಾಬೂಜಿ, ಪಂಡಿತ್ಜಿಗೆ ಮೊದಲು ಊಟ ಕೊಡಲಾಗುತ್ತದೆ ಮತ್ತು ನಂತರ ಬೇರೆ ಯಾರಾದರೂ ಊಟ ಮಾಡುತ್ತಾರೆ ಎಂದು ನಿಮಗೆ ಅರ್ಥವಾಗುತ್ತಿಲ್ಲವೇ? ಆದರೆ ಮಗನೇ, ಈಗ ಇಬ್ಬರೂ ಸೊಸೆಯಂದಿರು ತಮ್ಮ ಮಕ್ಕಳಿಗೆ ಊಟ ಹಾಕಿದ್ದಾರೆ ಮತ್ತು ನಾನು ಚಹಾ ಮಾತ್ರ ಕೇಳುತ್ತಿದ್ದೇನೆ. ಇದರ ಬಗ್ಗೆ ತನ್ನ ತಾಯಿಯ ಚಿತ್ರದ ಮೇಲಿನ ಹಾರವನ್ನು ಸರಿಪಡಿಸುತ್ತಿದ್ದ ಕಿರಿಯ ಮಗ ತಿನ್ನಲು ಪ್ರಾರಂಭಿಸಿದನು. ಬಾಬೂಜಿ, ಮಕ್ಕಳು ಕೂಡ ಊಟ ತಿಂದರೆ ಏನಾಗುತ್ತದೆ? ನೀವು ಯಾವಾಗಲೂ ಏಕೆ ದೂರು ನೀಡುತ್ತೀರಿ? ಈಗ ಗಂಟೆ ಕುಡಿಯುತ್ತಾ ರಾಮಕಿಶನ್ ಬಾಬು ತನ್ನ ಕುರ್ಚಿಯ ಮೇಲೆ ಸದ್ದಿಲ್ಲದೆ ಕುಳಿತನು. ಸ್ವಲ್ಪ ಭಯದ ನಂತರ ಎಲ್ಲಾ 11 ಪಂಡಿತರು ಊಟ ಮಾಡಿ ಹೊರಟು ಹೋದರು ಮತ್ತು ಎಲ್ಲಾ ಅತಿಥಿಗಳು ಸಹ ಬರಲು ಪ್ರಾರಂಭಿಸಿದರು. ಆದರೆ ರಾಮಕಿಶನ್ ಬಾಬುಗೆ ಯಾರೂ ಇನ್ನೂ ಆಹಾರವನ್ನು ನೀಡಿರಲಿಲ್ಲ. ಅವರು ಮಲಗಲು ಪ್ರಾರಂಭಿಸಿದರು. ಓಹ್, ಪ್ರಕೃತಿಯ ನಿಯಮ. ಈ ಜನರು ತಮ್ಮ ಹಿರಿಯರನ್ನು ನೀವು ಜೀವಂತವಾಗಿದ್ದೀರಾ ಅಥವಾ ಇಲ್ಲವೇ? ಅವರು ಏನು ಇಷ್ಟಪಡುತ್ತಾರೆ ಅಥವಾ ಇಷ್ಟಪಡುವುದಿಲ್ಲ ಎಂದು ಕೇಳುವುದಿಲ್ಲ. ಆದರೆ ಸತ್ತ ವ್ಯಕ್ತಿಯ ಆಯ್ಕೆಯ ವಸ್ತುಗಳನ್ನು ತಯಾರಿಸಿ ಪಂಡಿತರಿಗೆ ತಿನ್ನಿಸಲಾಗುತ್ತಿದೆ ಎಂಬುದು ಎಂತಹ ಪದ್ಧತಿ? ತಾಯಿ ನಿದ್ರಿಸಲು ಪ್ರಾರಂಭಿಸಿದಳು ಮತ್ತು ಜನರು ಜೀವಂತವಾಗಿರುವಾಗ ತಮ್ಮ ಹಿರಿಯರನ್ನು ಸಹ ನೋಡಿಕೊಳ್ಳಲು ಸಾಧ್ಯವಾದರೆ ಎಂದು ಯೋಚಿಸಿದಳು. ಇಂದು ಅವನ ಕಣ್ಣುಗಳಿಂದ ಕಣ್ಣೀರು ನಿಲ್ಲುತ್ತಿರಲಿಲ್ಲ. ಆಗ ಕಿರಿಯ ಮಗ ಕರೆದು ಅವನಿಗೆ ಊಟದ ತಟ್ಟೆಯನ್ನು ಕೊಟ್ಟು, ಅದನ್ನು ತೆಗೆದುಕೋ, ಆಹಾರವನ್ನು ತೆಗೆದುಕೋ ಎಂದು ಹೇಳಿದನು. ಭಜನೆ ಮುಗಿದ ನಂತರ ಅವನು ಆಹಾರವನ್ನು ಬಾಯಿಗೆ ಹಾಕಲು ಪ್ರಾರಂಭಿಸಿದಾಗ ಮಗನು ತನ್ನ ಕಣ್ಣುಗಳಲ್ಲಿ ಕಣ್ಣೀರು ನೋಡಿ ಅವರನ್ನು ಮನವೊಲಿಸಲು ಪ್ರಾರಂಭಿಸಿದನು. ಅಪ್ಪ, ಎಲ್ಲ ಅತಿಥಿಗಳು ಇಲ್ಲಿಗೆ ಬಂದಿದ್ದಾರೆ ಮತ್ತು ನೀವು ಇಲ್ಲಿ ಕುಳಿತು ಎಲ್ಲರ ಮುಂದೆ ಕಣ್ಣೀರು ಸುರಿಸುತ್ತಾ ದೃಶ್ಯ ಮಾಡುತ್ತಿದ್ದೀರಿ. ನೀವು ಇದನ್ನೆಲ್ಲ ಮಾಡಲು ಬಯಸಿದರೆ ಹೋಗಿ ನಿಮ್ಮ ಕೋಣೆಯಲ್ಲಿ ಕುಳಿತುಕೊಳ್ಳಿ. ಎಲ್ಲರ ಮುಂದೆ ನಮ್ಮ ಮೂಗು ಕತ್ತರಿಸುವ ಅಗತ್ಯವಿಲ್ಲ. ರಾಮ್ಕಿಶನ್ ಬಾಬು ಅವರ ತಾಳ್ಮೆ ಈಗ ಮುರಿದು ಹೋಗಿದೆ. ಇದ್ದಕ್ಕಿದ್ದಂತೆ ಅವರ ಹೊಟ್ಟೆಯಲ್ಲಿ ಹಸಿವು ಮಾಯವಾಯಿತು ಮತ್ತು ತಟ್ಟೆಯನ್ನು ಮಗನ ಕೈಯಲ್ಲಿ ಹಿಂತಿರುಗಿಸಿ ಅವರು ಜೋರಾಗಿ ಹೇಳಿದರು, ನನಗೆ ಈ ಅವಮಾನಕರ ಆಹಾರ ಬೇಡ. ನಾನು ನನ್ನ ಹೆಂಡತಿಯೊಂದಿಗೆ ಹೋಗಿದ್ದರೆ ಚೆನ್ನಾಗಿರುತ್ತಿತ್ತು. ಅದು ಚೆನ್ನಾಗಿರುತ್ತಿತ್ತು. ಇಷ್ಟು ಅವಮಾನದಿಂದ ತುಂಬಿದ ಜೀವನ, ಒಂದು ಜೀವನವಾದರೂ. ರಾಮ್ಕಿಶನ್ ಬಾಬು ಅವರ ಈ ಮಾತುಗಳನ್ನು ಕೇಳಿದ ನಂತರ ಪುತ್ರರು ಮತ್ತು ಸೊಸೆಯಂದಿರು ಇಬ್ಬರೂ ಅವನನ್ನು ಕೋಪದಿಂದ ನೋಡುತ್ತಿದ್ದರು. ಆದರೆ ಇಂದು ಬಾಬುಜಿ ಭಯದಿಂದ ಕುಳಿತುಕೊಳ್ಳಲು ಹೋಗುತ್ತಿರಲಿಲ್ಲ. ಇಬ್ಬರು ಗಂಡು ಮಕ್ಕಳು ಮತ್ತು ಸೊಸೆಯಂದಿರು ಇದ್ದರು. ನೀವು ನನಗೆ ಸಾಕಷ್ಟು ಆಹಾರವನ್ನು ನೀಡಲು ಸಾಧ್ಯವಿಲ್ಲ ಮತ್ತು ನಾನು ನನ್ನ ಸ್ನೇಹಿತನ ಮನೆಯಲ್ಲಿ 1 ಅಥವಾ 2 ದಿನ ಊಟ ಮಾಡಿದರೆ ಅವನು ತಿನ್ನಲು ನಿರಾಕರಿಸಿದನು ಎಂದು ಹೇಳಲು ಪ್ರಾರಂಭಿಸಿದನು. ಆಗಲೂ ನಿನ್ನ ಹೆಂಡತಿಯರು ಹೇಳಿದ ಕಠಿಣ ಮಾತುಗಳು ಇನ್ನೂ ನನ್ನ ಹೃದಯವನ್ನು ಬಾಣಗಳಂತೆ ಚುಚ್ಚುತ್ತಿವೆ ಮತ್ತು ನನ್ನನ್ನು ನಂಬು ಮಗನೇ, ಆ ದಿನ ನಾನು ನಿಜವಾಗಿಯೂ ಹಸಿವಿನಿಂದ ಸಾಯುತ್ತಿದ್ದೆ. ಇದನ್ನು ಕೇಳಿದ ಪುತ್ರರು ತಮ್ಮ ಉಪಸ್ಥಿತಿಯ ಹೊರತಾಗಿಯೂ ಅವರ ತಂದೆ ನೆರೆಹೊರೆಯವರ ಮನೆಯಲ್ಲಿ ಊಟ ಮಾಡುತ್ತಿದ್ದರು ಎಂದು ಆಘಾತಕ್ಕೊಳಗಾದರು. ಸೊಸೆಯನ್ನು ನೋಡುತ್ತಾ ರಾಮಕಿಶನ್ಜಿ ಹೇಳಿದರು,
ನೀನು ಎಂದಾದರೂ ನನ್ನ ನೆಚ್ಚಿನ ತರಕಾರಿಯನ್ನು ಬೇಯಿಸಿ ನನಗೆ ಊಟ ಕೊಟ್ಟಿದ್ದೀಯಾ, ಮಗನೇ? ನನ್ನ ದೇಹವು ಖಂಡಿತವಾಗಿಯೂ ಬೆಳೆದಿದೆ, ಆದರೆ ನನ್ನ ತಾಯಿಗೆ ಅಲ್ಲ. ಇಂದಿಗೂ ನನಗೆ ಆಹಾರದ ಹಂಬಲವಿದೆ. ನಿಮ್ಮ ಮಕ್ಕಳ ಆಸೆಗಳನ್ನು ಹೇಗೆ ಪೂರೈಸಬೇಕೆಂದು ನಿಮಗೆ ತಿಳಿದಿದೆ, ಅವರಿಗೆ ಅವರ ನೆಚ್ಚಿನ ಆಹಾರವನ್ನು ಹೇಗೆ ನೀಡಬೇಕೆಂದು ನಿಮಗೆ ತಿಳಿದಿದೆ, ಆದರೆ ನನ್ನ ಆಸೆಗಳ ಬಗ್ಗೆ ಏನು? ನೀವು ನನಗೆ ದೊಡ್ಡ ಉಪಕಾರ ಮಾಡುತ್ತಿದ್ದೀರಿ ಎಂಬಂತೆ ರುಚಿಯಿಲ್ಲದ ಆಹಾರವನ್ನು ಸಹ ಬಡಿಸುತ್ತೀರಿ. ನಾನು ಬೆಳಿಗ್ಗೆ ಎದ್ದು 10 ಬಾರಿ ಚಹಾ ಕೇಳುತ್ತೇನೆ, ಆಗ ಮಾತ್ರ ನನಗೆ ಅದು ಸಿಗುತ್ತದೆ, ಮತ್ತು ಅದು ಕೂಡ ಬಬಲ್ ನೀರಿನಂತೆ ರುಚಿ ನೀಡುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಗೂ ದಿನಕ್ಕೆ 3 ಹೊತ್ತು ಊಟ ಬೇಕು, ಸರಿಯೇ? ಅದನ್ನು ನಾನು ದಿನಕ್ಕೆ 2 ಹೊತ್ತು ಊಟವನ್ನಾಗಿ ಪರಿವರ್ತಿಸಿದ್ದೇನೆ, ಇದರಿಂದ ನಿನಗೆ ಸ್ನೇಹಿತರು ಸಿಗುತ್ತಾರೆ. ನೀನು ಕೊಡುವ ಆಹಾರದಲ್ಲಿಯೂ ನಾನು ಹಸಿದಿದ್ದರೆ ನಾನು ಹೇಗೆ ಬದುಕಲಿ? ನಿನ್ನ ಮಾಹಿತಿಗಾಗಿ ಮಗನೇ, ನನ್ನ ಸಂಪೂರ್ಣ ಪಿಂಚಣಿಯನ್ನು ನಾನು ಈ ಮನೆಗೆ ನೀಡುತ್ತೇನೆ. ಯಾರೂ ಉಚಿತ ರೊಟ್ಟಿ ತಿನ್ನುತ್ತಿಲ್ಲ. ಮತ್ತು ಇದರ ಹೊರತಾಗಿಯೂ ತುಂಬಾ ಅವಮಾನ, ತುಂಬಾ ಅಗೌರವ. ನೀನು ಇಂದು ನಿನ್ನ ತಾಯಿಯ ಮರಣ ವಾರ್ಷಿಕೋತ್ಸವವನ್ನು ಚೆನ್ನಾಗಿ ಆಚರಿಸಿದೆ, ಆದರೆ ನನಗೆ ಒಂದು ಆಸೆ ಇದೆ ಮತ್ತು ನೀನು ಈ ತಾಯಿಯನ್ನು ಉಳಿಸಿಕೊಳ್ಳಬೇಕೆಂದು ನಾನು ಬಯಸುತ್ತೇನೆ. ನನ್ನ ಮರಣದ ನಂತರ ನನ್ನ ಮರಣ ವಾರ್ಷಿಕೋತ್ಸವವನ್ನು ಆಚರಿಸುವ ಅಥವಾ ನನಗೆ ಗೌರವ ಸಲ್ಲಿಸುವ ಅಗತ್ಯವಿಲ್ಲ. ಹೀಗೆ ಹೇಳುತ್ತಾ ಅವನ ಕಣ್ಣುಗಳಿಂದ ಕಣ್ಣೀರು ಹರಿಯಲು ಪ್ರಾರಂಭಿಸಿತು. ಇದಾದ ನಂತರ ಅವನು ಏನನ್ನೂ ಹೇಳಲಿಲ್ಲ. ರಾಮಕಿಶನ್ ಬಾಬು ಅವರ ಬಾಯಿಂದ ಈ ಎಲ್ಲಾ ವಿಷಯಗಳನ್ನು ಕೇಳಿ ಪುತ್ರರು ಮತ್ತು ಸೊಸೆಯಿಬ್ಬರ ಕಣ್ಣುಗಳು ನಾಚಿಕೆಯಿಂದ ಕೆಳಗೆ ಬಿದ್ದವು. ರಾಮಕಿಶನ್ ಬಾಬು ಅವರ ಭಾವನೆಗಳನ್ನು ಚೆನ್ನಾಗಿ ಅರ್ಥಮಾಡಿಕೊಂಡ ಶರ್ಮಾಜಿ ತಮ್ಮ ಹಿರಿಯ ಮಗನ ಭುಜದ ಮೇಲೆ ಕೈಯಿಟ್ಟು, ಮಗನೇ, ನೀನು ಜೀವಂತವಾಗಿರುವಾಗ ನಿನ್ನ ತಾಯಿ ನಿನಗೆ ಒಳ್ಳೆಯ ಆಹಾರವನ್ನು ನೀಡಬೇಕೆಂದು ನಿನಗೆ ಅರ್ಥವಾಗದ ವಿಷಯ ಇದು. ಬದುಕಿರುವ ವ್ಯಕ್ತಿಗೆ ಊಟ ಹಾಕಿ ತೃಪ್ತಿ ಹೊಂದದಿದ್ದರೆ ಬ್ರಾಹ್ಮಣನಿಗೆ ಅವರ ಪುಣ್ಯತಿಥಿಯಂದು ಅವರ ನೆಚ್ಚಿನ ಆಹಾರವನ್ನು ಉಣಿಸುವುದರಿಂದ ಏನೂ ಪ್ರಯೋಜನ? ಒಬ್ಬ ವ್ಯಕ್ತಿಯ ಪುಣ್ಯತಿಥಿಯಂದು ಬ್ರಾಹ್ಮಣನಿಗೆ ಊಟ ಹಾಕುವುದು ಅವರು ಜೀವಂತವಾಗಿರುವಾಗ ಮಾತ್ರ ಮುಖ್ಯ. ಹೌದು, ನೀವು ನಿಮ್ಮ ಹಿರಿಯರ ಆತ್ಮಗಳನ್ನು ಸಂತೋಷವಾಗಿಡಬಹುದು. ಒಬ್ಬ ಮಗ ಅಥವಾ ಇಬ್ಬರು ಮಗನಿದ್ದರು, ಎಲ್ಲಾ ನಂತರ ಅವರ ತಂದೆಯ ಆಹಾರ ಮತ್ತು ಪಾನೀಯವನ್ನು ಸಂಪೂರ್ಣವಾಗಿ ನೋಡಿಕೊಳ್ಳುವುದು ಅವರ ಕರ್ತವ್ಯ. ಅವರ ಹಿರಿಯರ ಈ ಮಾತುಗಳು ರಾಮಕಿಶನ್ ಬಾಬು ಅವರ ಇಬ್ಬರೂ ಪುತ್ರರ ಹೃದಯಗಳನ್ನು ನಡುಗಿಸುತ್ತಿದ್ದವು. ಅವರ ಮುಖಗಳಲ್ಲಿ ನಾಚಿಕೆ ಮತ್ತು ಕಣ್ಣುಗಳಲ್ಲಿ ವಿಷಾದದ ಕಣ್ಣೀರು ಇತ್ತು. ಅವರ ನಡವಳಿಕೆಯ ಬಗ್ಗೆ ಯೋಚಿಸುತ್ತಾ ಅವರು ನಾಚಿಕೆಯಿಂದ ನೆಲದಲ್ಲಿ ಮುಳುಗುತ್ತಿದ್ದರು. ಅವರ ಅಜಾಗರೂಕತೆಯಿಂದಾಗಿ ತಂದೆ ಶರ್ಮಾಜಿಯವರ ಸ್ಥಳದಲ್ಲಿ ಭಜನೆ ಮಾಡಬೇಕಾಯಿತು ಎಂಬುದು ಅವರನ್ನು ಇನ್ನಷ್ಟು ತಿನ್ನುತ್ತಿತ್ತು. ಎಲ್ಲ ಅತಿಥಿಗಳು ನಿರ್ಗಮಿಸಿದ ನಂತರ ಇಬ್ಬರೂ ಪುತ್ರರು ತಂದೆಯ ಪಾದಗಳಿಗೆ ಬಿದ್ದು ಕ್ಷಮೆಯಾಚಿಸಿದರು ಮತ್ತು ತಮ್ಮ ಹೆಂಡತಿಯರಿಗೆ ಅವರು ಮಕ್ಕಳಿಗೆ ನೀಡಿದ್ದ ತಾಯಿ ಮತ್ತು ತಂದೆಯ ಕ್ಯಾಮೆರಾವನ್ನು ಖಾಲಿ ಮಾಡಲು ಮತ್ತು ತಂದೆಯ ಗೌರವವನ್ನು ಪುನಃ ಸ್ಥಾಪಿಸಲು ಮತ್ತು ತಂದೆಯ ಆಹಾರವನ್ನು ವಿಶೇಷ ಕಾಳಜಿ ವಹಿಸಲು ಆದೇಶಿಸಿದರು. ಇಂದು ರಾಮಕಿಶನ್ ಬಾಬು ತಮ್ಮ ಕೋಣೆಯಲ್ಲಿ ಡಬಲ್ ಬೆಡ್ ಮೇಲೆ ಕುಳಿತು ಟೆಲಿವಿಷನ್ ಮತ್ತು ರುಚಿಕರವಾದ ಭಜನೆಗಳನ್ನು ಆನಂದಿಸುತ್ತಿದ್ದರು. ಸ್ನೇಹಿತರೆ, ಈ ಕಥೆಯನ್ನು ನೀವು ಹೇಗೆ ಇಷ್ಟಪಟ್ಟಿದ್ದೀರಿ ಎಂದು ಲೈಕ್ ಮತ್ತು ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಮತ್ತು ಚಾನಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ಹೊಸ ಕಥೆಯೊಂದಿಗೆ ನಾವು ಭೇಟಿಯಾಗುತ್ತೇವೆ. ತುಂಬಾ ಧನ್ಯವಾದಗಳು.